ಈಗ ನಮ್ಮ ಆರೋಗ್ಯಕರವಾದ ಕಷಾಯ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಕಾಫಿ ಟೀಯನ್ನು ನೀವು ಮರೆತೇ ಬಿಡ್ತೀರಾ, ಈ ಕಷಾಯವನ್ನು ಕುಡಿದರೆ ಅಷ್ಟು ಚೆನ್ನಾಗಿರ್ತದೆ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಕೆಲವರಿಗೆ ಖಾರದ ವಸ್ತುವನ್ನು ತಿಂದರೆ ಎಲ್ಲ ಹೊಟ್ಟೆ ಹುರಿಯುತ್ತದೆ. ಅಂಥವರು ಈ ರೀತಿಯ ಕಷಾಯವನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ದಿಯಾಗಿ ಕೂಡ ಇರ್ತದೆ. ನೀವು ಒಂದು ದಿವಸ ಕುಡಿದರೆ ದಿನಾಲು ಕುಡಿಯುವ ಅಂತ ಮನಸ್ಸಾಗ್ತದೆ. ಈ ಕಷಾಯ ಪುಡಿಯಿಂದ ಹೆಲ್ದಿಯಾದ ಕಷಾಯವನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಆರೋಗ್ಯಕರವಾದ ಕೊತ್ತಂಬರಿ ಮತ್ತು ಜೀರಿಗೆಯಿಂದ ತಯಾರಿಸಿದ ಕಷಾಯವನ್ನು ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಮತ್ತು ಜೀರಿಗೆಯಿಂದ ಯಾವ ರೀತಿ ಕಷಾಯವನ್ನು ಮಾಡ್ಕೊಳ್ಬೋದು ಅಂತ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ, 3/4 ಕಪ್ ಆಗುವಷ್ಟು ಜೀರಿಗೆ, 10 ಕರಿಮೆಣಸು ತಗೊಂಡಿದ್ದೀನಿ, 5 ಲವಂಗ, 1 ಸ್ಪೂನ್ ಆಗುವಷ್ಟು ಮೆಂತೆ ತಗೊಂಡಿದ್ದೀನಿ. ಇಲ್ಲಿ ಯಾಕೆ ಮೆಂತೆ 1 ಸ್ಪೂನ್ ತಗೊಂಡೆ ಅಂದರೆ ಇದು ಸ್ವಲ್ಪ ಕಹಿಯಾಗಿ ಬರೋದ್ರಿಂದ ಕೆಲವರಿಗೆ ಕಹಿ ಇಷ್ಟ ಆಗಲ್ಲ, ಆದರೆ ಮೆಂತೆ ಮಾತ್ರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. 1 ಸ್ಪೂನ್ ಆಗೋಷ್ಟು ತಗೊಳ್ಳಿ ಮೆಂತೆ ಕೂಡ. ಇಲ್ಲಿ ಕೆಲವರು ಜಾಸ್ತಿ ಸ್ಪೈಸಸ್ ಅಂದರೆ ಏಲಕ್ಕಿ, ಚಕ್ಕೆ, ಜಾಯಿಕಾಯಿ, ಶುಂಠಿ ಆ ಥರ ಎಲ್ಲ ತಗೊಳ್ತಾರೆ. ಜಾಸ್ತಿ ಸ್ಪೈಸಸ್ ಆದರೆ ಅದು ಸ್ವಲ್ಪ ಮಸಾಲ ಟೇಸ್ಟ್ ಬರ್ತದೆ, ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನಿಮಗೆ ಬೇಕಿದ್ರೆ ಮಾತ್ರ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಮಾತ್ರ ಈ ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಟೇಸ್ಟಿಯಾದ ಮತ್ತು ಆರೋಗ್ಯಕರವಾದ ಕಷಾಯವನ್ನು ಇವತ್ತು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇವಾಗ ಬಾಣಲೆ ಬಿಸಿ ಆಗ್ತಾ ಉಂಟು. ಇದಕ್ಕೆ ಮೊದಲು ಕೊತ್ತಂಬರಿ ಕಾಳನ್ನು ಹಾಕೊಳ್ತಿದ್ದೀನಿ. ಇದು ಎಲ್ಲವನ್ನು ಒಟ್ಟಿಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ, ಒಂದರ ನಂತರ ಒಂದು ಹಾಕೊಳ್ಬೇಕು. ಕೊತ್ತಂಬರಿ ಕಾಳನ್ನು ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬೇಗನೆ ಫ್ರೈ ಆಗ್ತದೆ, ಅದಕ್ಕೋಸ್ಕರ ಒಂದರ ನಂತರ ಇನ್ನೊಂದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕೊತ್ತಂಬರಿ ಕಾಳು ಗಮ್ಮಂತ ಪರಿಮಳ ಬರ್ತಾ ಉಂಟು. ಇದೇ ಸಂದರ್ಭದಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು. ನೋಡಿ, ಇವಾಗ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಬ್ರೌನ್ ಕಲರ್ಗೆ ಬಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ. ನಂತರ ಇದೇ ಬಾಣಲಿಗೆ ಮೆಂತೆ, ಕಾಳು ಮೆಣಸು, ಲವಂಗ ಕೂಡ ಹಾಕೊಳ್ತಿದ್ದೀನಿ. ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಈಗ ಮೆಂತೆ ಎಲ್ಲ ಸಿಡಿತಾ ಉಂಟು, ನೋಡ್ತಾ ಇರ್ಬೋದು. ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ, ಜಾಸ್ತಿ ಫ್ರೈ ಮಾಡಲಿಕ್ಕೆ ಇಲ್ಲ. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಇದನ್ನು ಕೂಡ ಕೊತ್ತಂಬರಿ ಜೀರಿಗೆಯೊಂದಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಈಗ ತಣ್ಣಗಾಗಬೇಕು. ಇದೆಲ್ಲ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕೊಳ್ಳುವಾಗ ಮಿಕ್ಸಿ ಜಾರ್ ಚಂಡಿ ಆಗಿರಬಾರ್ದು, ಯಾಕೆಂದರೆ ನಾವು ಈ ಪೌಡರ್ನ ರೆಡಿ ಮಾಡಿ ಡಬ್ಬಿಯೊಳಗೆ ಹಾಕ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ಇದು ಚಂಡಿ ಇರಬಾರ್ದು, ಡ್ರೈ ಆಗಿ ಇರಬೇಕು ಮಿಕ್ಸಿ ಜಾರ್. ನೋಡಿ, ಇವಾಗ ಇದನ್ನು ಪುಡಿ ಮಾಡಿಕೊಂಡು ಇಟ್ಟಿದ್ದೀನಿ. ಈ ಥರ ಪುಡಿ ಮಾಡಿಕೊಂಡು ಇಟ್ಟರೆ ನಿಮಗೆ ಯಾವಾಗ ಬೇಕು ಆವಾಗ ಕಷಾಯ ಮಾಡಿಕೊಂಡು ಕುಡಿಬೋದು. ಇವಾಗ ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಡಬೇಕು. ನಿಮಗೆ ಯಾವಾಗ ಬೇಕು ಆವಾಗ ಇದನ್ನು ಕಷಾಯ ಮಾಡ್ಕೊಂಡು ಕುಡಿಬೋದು. ಈಗ ಒಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೇನೆ 1 ತುಂಡು ಬೆಲ್ಲ ಹಾಕೊಳ್ತಿದ್ದೀನಿ. ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ 1 ಲೋಟ ಹಾಲು ಹಾಕೊಳ್ತಿದ್ದೀನಿ. ಇಲ್ಲಿ 2 ಲೋಟ ಕಷಾಯಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ಕಷಾಯ ಪೌಡರ್ ಹಾಕೊಳ್ತಿದ್ದೀನಿ. ಈಗ ನಮ್ಮ ಆರೋಗ್ಯಕರವಾದ ಜೀರಿಗೆ ಮತ್ತು ಕೊತ್ತಂಬರಿ ಕಾಳಿಂದ ಮಾಡಿದ ಕಷಾಯ ರೆಡಿ ಆಯಿತು, ನೋಡ್ತಾ ಇರ್ಬೋದು. ಇವಾಗ ಇದನ್ನು ಗ್ಲಾಸಿಗೆ ಹಾಕೊಳ್ತಿದ್ದೀನಿ. ಈ ರೀತಿಯ ಕಷಾಯ ಸಮ್ಮರ್ ಸೀಸನಲ್ಲಿ ಮಾಡಿ ಕುಡಿದರೆ ನಮ್ಮ ಬಾಡಿಯನ್ನು ಯಾವಾಗಲೂ ತಂಡವಾಗಿ ಇಟ್ಕೊಳ್ಬೋದು. ಈ ನನ್ನ ಕಷಾಯ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡೋದನ್ನು ಖಂಡಿತ ಮರೆಯಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.